ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡಿದ್ರೇ ಸರಿ, ಟೈಮ್ ಕರೆಕ್ಟಾಗಿ ಮನೆಗೆ ಬರ್ತೀರಾ. ವರ್ಕ್ ಫ್ರಮ್ ಹೋಮ್ ಅಂತ ಬೆಳಗಿಂದ ಸಂಜೆವರೆಗೂ ಇದೇ ಆಯಿತು, ಮೇಲ್ ಕಳಿಸೋದು, ಮೀಟಿಂಗು. ಯಾರು ಹೇಳಿದ್ದು ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ ಅಂತ? ನಾನು ಮೆಡಿಕಲ್ ಜರ್ನಲ್ ಓದ್ತಾ ಇದ್ದೀನಿ ರೀ. ನೀವು ಹೇಗೆ ವುಡ್ ಬಿ ಮದರ್ ಆಗ್ತಾ ಇದ್ದೀರಲ್ಲ, ಹಾಗೆ ನಾನು ವುಡ್ ಬಿ ಫಾದರ್ ಆಗ್ತಾ ಇದ್ದೀನಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹೆಣ್ಮಕ್ಳಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಹೇಗಿರಬೇಕು, ಹೇಗಿರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ್ಯಾರು ಎಲ್ಲ ಬರೆದಿದ್ದಾರಲ್ಲ, ಅದನ್ನು ಓದ್ತಾ ಇದ್ದೆ. ನೋಡಿ, ನನಗೆ ಆ್ಯಕ್ಚುಲಿ ವಾಮಿಟ್ ಯಾಕಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಹೆಲ್ತಿ ಪ್ರೆಗ್ನೆನ್ಸಿಗೋಸ್ಕರ ಒಂದಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತಂತೆ, ಅದಕ್ಕೋಸ್ಕರ ವಾಮಿಟ್ ಆಗುತ್ತಂತೆ. ಇನ್ನೊಬ್ರು ಬರೆದಿದ್ದಾರೆ ನೋಡಿ, ಈಗ ನಮ್ಮ ದೇಹದಲ್ಲಿ ಒಂದು ಜೀವ ಅಂಕುರ ಆಗಿರುತ್ತಲ್ಲ, ಸೊ ಆ ಜೀವಕ್ಕೆ ನಮ್ಮ ದೇಹ ಮತ್ತು ವಾತಾವರಣ ಎಲ್ಲ ಹೊಸದಾಗಿರುತ್ತೆ. ಆ ಜೀವಕ್ಕೆ ಎಲ್ಲನೂ ನಮ್ಮ ದೇಹದಿಂದಲೇ ಸಪ್ಲೈ ಆಗ್ತಿರುತ್ತಂತೆ. ಹಾಗಾಗಿ ನಾವು ಏನು ಕುಡಿದ್ರು ತಿಂದ್ರು ಎಲ್ಲನೂ ಅದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೇನಾದರೂ ನಾವು ಕುಡ್ದಿದ್ದು ತಿಂದಿದ್ದು ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತಂತೆ. ಹಾಗಾಗಿ ನಮಗೆ ವಾಮಿಟ್ ಆಗುತ್ತಂತೆ. ನೋಡಿ, ಗೊತ್ತೇ ಇರಲಿಲ್ಲ ನನಗೆ. ನಿಮಗೆ ಗೊತ್ತಿತ್ತಾ? ಅಫ್ಕೋರ್ಸ್ ನನಗೆ ಗೊತ್ತಿತ್ತು, ಬಟ್ ನಾಟ್ ಬ್ಯಾಡ್. ಗೌತಮ್ ಅವರೇ, ಪೇರೆಂಟಿಂಗ್ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ತಿದ್ದೀರಾ ನೀವು? ಏನು ಅನ್ಕೊಂಡಿದ್ದೀರಾ ನನ್ನ? ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೂ ಒಂದಷ್ಟು ದಿವಸ ವಾಮಿಟ್ ಆಗುತ್ತಂತೆ. ನಿಮ್ಗೂ ಆಗ್ತಾ ಇದೆಯಾ? ಇಲ್ಲಪ್ಪ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಡಾಕ್ಟ್ರಿಗೆ ಫೋನ್ ಮಾಡಲಿ, ಅಪಾಯಿಂಟ್ಮೆಂಟ್ ತಗೊಳ್ಳ? ರಿಲ್ಯಾಕ್ಸ್, ಆ ಥರದ್ದು ಏನೂ ಆಗಲ್ಲ. ಇದು ಒಂದೊಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಮಗು ಜಾಡ್ ಮರಿ, ಅಪ್ಪ ಅಮ್ಮನ ತೊಂದರೆ ಕೊಡಬಾರ್ದು, ಕಷ್ಟ ಕೊಡಬಾರ್ದು ಅಂತ ಎಲ್ಲಾನು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿದೆ. ಎಷ್ಟೇ ಆದರೂ ನಿಮ್ಮ ಮಗು ಅಲ್ವಾ, ನಿಮ್ಮ ಒಳ್ಳೆ ಗುಣ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಬುದ್ಧಿ ಈಗಲೇ ಕಲ್ತ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಬರೀ ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ ಇಲ್ಲ ಭೂಮಿಕಾ, ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಇದು ಬರೀ ನನ್ನ ಮಗು ಮಾತ್ರ ಅಲ್ಲ, ನಮ್ಮ ಮಗು. ನನ್ನ ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿ, ನಿಮ್ಮ ತಾಳ್ಮೆ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಗುಣ ಅದಕ್ಕೆ ಬಂದಿದೆ. ಅದಕ್ಕೆ ಆರಾಮಾಗಿದೆ. ಗೌತಮ್ ಅವರೇ, ಇದು ನಿಮಗೆ ಸರಿ ಅನ್ಸುತ್ತಾ? ನಮ್ಮ ಮಗು ಅಂತ ಹೇಳ್ತೀರಾ, ಅದ್ರ ಕ್ರೆಡಿಟ್ ಎಲ್ಲ ನನಗೆ ಕೊಡ್ತಿದ್ದೀರಾ. ಸರಿ ಬಿಡಿ, ಇಬ್ಬರು ಕ್ರೆಡಿಟ್ ತೊಗೊಂಡ್ಬಿಡೋಣ. ಯಾಕೆ ಸುಮ್ಮನೆ ಡಿಸ್ಪ್ಯೂಟು? ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ಅವಳೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾಳೆ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ, ಸಣ್ಣ ಕರೆಕ್ಷನ್. ಅವಳು ಅಲ್ಲ, ಅವನು. ಇಲ್ಲ ರೀ, ಅದು ಹೆಣ್ಣು ಮಗುನೇ. ಅದು ಹೆಂಗೆ ಹೇಳ್ತೀರಾ? ಹೇಗೆ ಅಂದರೆ, ಎಲ್ಲನೂ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗೋ ಗುಣ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ. ನೋಡಿ, ಅದಕ್ಕೆ ನಿಮಗೆ ವಾಮಿಟ್ ಆಗಿಲ್ಲ. ಅದು ಎಲ್ಲನೂ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದೆ. ಅದು ಅಲ್ದೇ ಅಪ್ಪ ಅಮ್ಮದ್ರ ಕಣ್ಣೀರಿಗೆ ಹೆಣ್ಮಕ್ಳಿಗೆ ಖರ್ಚಿಫ್ ಆಗೋದು ಮರಿಬೇಡಿ. ಖರ್ಚಿಫ್ ಆದ್ರೂ ಆಗಲಿ, ಟವಲ್ ಆದ್ರೂ ಆಗಲಿ, ಅದು ಔಟ್ ಆಫ್ ದ ಸಿಲೆಬಸ್ ಟಾಪಿಕ್ಕು. ಈಗ ನಮ್ಮ ಡಿಸ್ಕಷನ್ ಇರೋದು, ನನ್ನ ಹೊಟ್ಟೆಲಿರೋದು ಗಂಡು ಮಗುನ ಹೆಣ್ಣು ಮಗುನ, ಆ್ಯಂಡ್ ಅದು 101% ಗಂಡು ಮಗುನೇ. ಅಲ್ಲ ಗೌತಮ್ ಅವರೇ, ನಂಗೊಂದು ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ತಂದೆ ಆಗಿರ್ತಾರೆ ಅಂತ ಹೇಳ್ಕೊಂಡು ಬಂದ್ರಿ. ಈಗೇನು ಇದ್ದಕ್ಕಿದ್ದಾಗೆ ನೀವು ಪಾರ್ಟಿ ಬದಲಾಯಿಸ್ತಿದ್ದೀರಾ? ಬಟ್ ಆಗ್ಲೇಬೇಕು ಅಂತ ಕಂಪಲ್ಷನ್ ಏನೂ ಇಲ್ವಲ್ಲ. ಸಿ ಭೂಮಿಕಾ, ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಅದು ಹೆಣ್ಣು ಮಗುನೇ, ಜೂನಿಯರ್ ಟೀಚರ್ ಹುಟ್ಟೋದು ಅಲ್ಲ. ಇದು ಗಂಡು ಮಗುನೇ ಜೂನಿಯರ್ ಬಿಸ್ನೆಸ್ ಮ್ಯಾನ್ ಹುಟ್ಟೋದು. ಸಾಧ್ಯನೇ ಇಲ್ಲ. ಪಟಪಟ ಅಂತ ಮಾತಾಡೋ ಮರಿ ಟೀಚರ್ ಹೊರಗೆ ಬರೋದು. ಓಹೋ, ಏನೋ ನೀವು ಹೇಳ್ಬಿಟ್ರೆ ಹೆಣ್ಮಗು ಹುಟ್ಟುಬಿಡುತ್ತೆ. ಓಹೋ, ಏನು ನೀವು ಹೇಳ್ಬಿಟ್ರೆ ಗಂಡು ಮಗು ಆಗ್ಬಿಡುತ್ತಾ? ಹೌದು, ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಮಗುನೇ ಆಗೋದು. ನೋಡಿ ಗೌತಮ್ ಅವರೇ, ನಾನು ಏನು ನೋಡಿ ಗೌತಮ್ ಅವರೇ, 100% ಹೆಣ್ಮಗುನೇ ರೀ. ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ? ಅಲ್ಲ ಗೌತಮ್ ಅವರೇ, ನಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಲಾಯರ್ ಥರ ನನ್ನ ಜೊತೆ ವಾದ ವಿವಾದ ಮಾಡ್ತಿದ್ದೀರಾ. ಓಕೆ, ಸಾರಿ. ನಿಮ್ಮ ಸಾರಿನೂ ಬೇಕಿಲ್ಲ, ಎಂತ ಬೇಕಿಲ್ಲ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.